ಹರೀಶ್ ಪೂಂಜಾ ವರ್ಸಸ್ ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಆಣೆ ಪ್ರಮಾಣದ ಸವಾಲ್ ಮಾಡಿಕೊಳ್ಳಲಾಗ್ತಾ ಇದೆ. ಅವ್ಯವಹಾರ ಆರೋಪ ಮಾಡಿದ್ದ ಶಾಸಕನಿಗೆ ಆಣೆ ಪ್ರಮಾಣದ ಸವಾಲ್ ಹಾಕಲಾಗಿದೆ. ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವಿರುದ್ಧ ಅವ್ಯವಹಾರ ಆರೋಪವನ್ನು ಶಾಸಕರು ಮಾಡಿದರು. ಕಬಡ್ಡಿ ಕ್ರೀಡೆಗೆ ಅಸೋಸಿಯೇಷನ್ ಅಧ್ಯಕ್ಷ ರಾಕೇಶ್ ಮಲ್ಲಿ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ರು ಶಾಸಕರು. ದಕ್ಷಿಣ ಕನ್ನಡ ಕಬಡ್ಡಿ ಅಸೋಸಿಯೇಷನ್ ವಿರುದ್ಧ ಸದನದಲ್ಲಿ ಧ್ವನಿ ಎತ್ತಿದ್ರು ಪೂಂಜಾ. ಇದೀಗ ಹರೀಶ್ ಪೂಂಜಾ ಆರೋಪಕ್ಕೆ ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ತಿರುಗೇಟ್ ಕೊಟ್ಟಿದ್ದಾರೆ. ನಾವು ದುಡ್ಡು ತಿಂದಿದ್ರೆ ಹರೀಶ್ ಪೂಂಜಾ ಖದ್ರಿ ಮಂಜುನಾಥನ ದೇವಸ್ಥಾನಕ್ಕೆ ಬಂದು ಆಣೆ ಮಾಡಲಿ. ಹರೀಶ್ ಪೂಂಜಾ ಮೊದಲು ಅವರ ಊರಿಗೆ ಹೋಗುವ ರಸ್ತೆಯನ್ನು ನೋಡ್ಲಿ. ಹರೀಶ್ ಪೂಂಜಾ ಕೂಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸದಸ್ಯ. ಆದರೆ ಇದುವರೆಗೂ ಒಂದೇ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿಲ್ಲ. ತಾಕತ್ತಿದ್ರೆ ಸಭೆಗೆ ಬಂದು ಮಾತನಾಡಲಿ ಅಂತ ಅಸೋಸಿಯೇಷನ್ ಅಧ್ಯಕ್ಷ ರಾಕೇಶ್ ಸವಾಲನ್ನ ಹಾಕಿದ್ದಾರೆ. ಸದನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪಿಸಲಾಗಿತ್ತು. ಒಂದಷ್ಟು ಅವ್ಯವಹಾರ ನಡೆದಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಶಾಸಕ ಹರೀಶ್ ಪೂಂಜಾ ಮಾಡಿದರು. ಹರೀಶ್ ಪೂಂಜಾ ಆರೋಪಕ್ಕೆ ಇದೀಗ ಅಸೋಸಿಯೇಷನ್ನ ಅಧ್ಯಕ್ಷ ರಾಕೇಶ್ ಸವಾಲ್ ಹಾಕಿರೋದು. ತಾಕತ್ತಿದ್ರೆ ಮೀಟಿಂಗಿಗೆ ಬಂದು ಮಾತಾಡಿ ಅಂತ ಹೇಳಿದ್ದಾರೆ. ಅವರು ಕೂಡ ಸದಸ್ಯರೇ, ಆದರೆ ಒಂದೇ ಒಂದು ಮೀಟಿಂಗಿಗೂ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ದುಡ್ಡು ಮಾಡಿದೆ, ಅಸೋಸಿಯೇಷನ್ ಇದು ದುಡ್ಡು ತಿಂದಾಕಿದ್ದಾರೆ, ಇದಕ್ಕೆ ಸರಿಯಾದ ಲೆಕ್ಕ ಇಲ್ಲ ಅಂತ ನಮ್ಮ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರು ಆರೋಪ ಮಾಡಿದ್ದಾರೆ. ಇಲ್ಲಿ ನಾವು ಯಾರಾದರೂ ಈ ಅಸೋಸಿಯೇಷನಿಂದ ದುಡ್ಡು ತಿಂದಿದ್ರೆ ಅವರು ನಮ್ಮ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಬಂದು ಹೇಳಲಿ. ಅವ್ರಿಗೆ ಹೇಳಿದವರು ಅವರು ಯಾರಾದರೂ ಬಂದು ನಾವು ದುಡ್ಡು ತಿಂದಿದ್ದೇವೆ ಅಂತ, 1 ರೂಪಾಯಿ ಆದರೂ ದುಡ್ಡು ತಿಂದಿದ್ದೇವೆ ಅಂತ ಹೇಳಿದರೆ ನಾವು ಕೂಡ ಬಂದು ಹೇಳ್ತೇವೆ. ಅವ್ರು ಯಾವಾಗ ಬರಬೇಕು ನಾವು, ಅಥವಾ ಅವರು ಯಾವಾಗ ಬರ್ತಾರಂತ ಹೇಳಿ ನಾವು ಯಾವತ್ತು ಬೇಕಿದ್ರೂ ರೆಡಿ ಇದ್ದೇವೆ. ನಮಗೆ ಅದು ಮಾಡ್ಬೋದು ಇದು ಮಾಡ್ಬೋದು ಒಂದು ಪಟಾಕಿ ಬಿಡೋದಲ್ಲ. ನಿಮ್ಮ ಊರಿಗೆ ಹೋಗೋ ರೋಡನ್ನು ಸರಿಯಾಗಿ ನೋಡಿ, ಅಲ್ಲಿ ಯಾರಾದರೂ ಹೋಗ್ತಾರಂತ ರೋಡಲ್ಲಿ. ಯಾರ್ಯಾರ ಬಗ್ಗೆ ಸುಮ್ಮನೆ ಮಾತಾಡೋದು. ಅವರಿಗೆ ಕಬಡ್ಡಿ ಅಸೋಸಿಯೇಷನಲ್ಲಿ ಮೆಂಬರ್ ಕೂಡ ಆಗಿದ್ದಾರೆ. ಬೆಳ್ತಂಗಡಿ ತಾಲೂಕಲ್ಲಿ ಗೌರವಾಧ್ಯಕ್ಷರಾಗಿದ್ದಾರೆ. ಒಂದೇ ಒಂದು ಮೀಟಿಂಗ್ಗೆ ಬಂದಿಲ್ಲ ಇಲ್ಲಿವರೆಗೆ. ಅವ್ರಿಗೆ ತಾಕತ್ತು ಇದ್ದರೆ ಇಲ್ಲಿ ಮೀಟಿಂಗಲ್ಲಿ ಬಂದು ಮಾತಾಡಲಿ. ಇಲ್ಲಿ ಏನು ಸಮಸ್ಯೆ ಆಗಿದೆ, ಯಾರ್ದು ಸೆಲೆಕ್ಷನ್ ಆಗಿಲ್ಲ ಅಂತ. ಕಬಡ್ಡಿ ಅಸೋಸಿಯೇಷನ್ ಇವತ್ತು ದುಡ್ಡು ಮಾಡಿದೆ, ಅಸೋಸಿಯೇಷನ್ ಇದು ದುಡ್ಡು ತಿಂದಾಕಿದ್ದಾರೆ, ಇದಕ್ಕೆ ಸರಿಯಾದ ಲೆಕ್ಕ ಇಲ್ಲ ಅಂತ ನಮ್ಮ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರು ಆರೋಪ ಮಾಡಿದ್ದಾರೆ. ಇಲ್ಲಿ ನಾವು ಯಾರಾದರೂ ಈ ಅಸೋಸಿಯೇಷನಿಂದ ದುಡ್ಡು ತಿಂದಿದ್ರೆ ಅವರು ನಮ್ಮ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಬಂದು ಹೇಳಲಿ. ಅವ್ರಿಗೆ ಹೇಳಿದವರು ಅವರು ಯಾರಾದರೂ ಬಂದು ನಾವು ದುಡ್ಡು ತಿಂದಿದ್ದೇವೆ ಅಂತ, 1 ರೂಪಾಯಿ ಆದರೂ ದುಡ್ಡು ತಿಂದಿದ್ದೇವೆ ಅಂತ ಹೇಳಿದರೆ ನಾವು ಕೂಡ ಬಂದು ಹೇಳ್ತೇವೆ. ಅವ್ರು ಯಾವಾಗ ಬರಬೇಕು ನಾವು, ಅಥವಾ ಅವರು ಯಾವಾಗ ಬರ್ತಾರಂತ ಹೇಳಿ ನಾವು ಯಾವತ್ತು ಬೇಕಿದ್ರೂ ರೆಡಿ ಇದ್ದೇವೆ. ನಮಗೆ ಅದು ಮಾಡ್ಬೋದು ಇದು ಮಾಡ್ಬೋದು ಒಂದು ಪಟಾಕಿ ಬಿಡೋದಲ್ಲ. ನಿಮ್ಮ ಊರಿಗೆ ಹೋಗೋ ರೋಡನ್ನು ಸರಿಯಾಗಿ ನೋಡಿ, ಅಲ್ಲಿ ಯಾರಾದರೂ ಹೋಗ್ತಾರಂತ ರೋಡಲ್ಲಿ. ನೋಡಿ, ಇದು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಸುಮ್ಮನೆ ಆರೋಪ ಮಾಡೋದಲ್ಲ, ಇಲ್ಲಿ ಬಂದು ಮಾತಾಡಲಿ ಅಂತ ಹೇಳಿದ್ದಾರೆ. ಸೊ ಇವರಿಬ್ಬರ ಈ ಮಾತಿನ ಚಟಾಪಟಿ ಇನ್ನು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಆಣೆ ಪ್ರಮಾಣದವರೆಗೂ ಕೂಡ ಬಂದಾಗಿದೆ. ಸೊ ಇದಕ್ಕೆ ಹರೀಶ್ ಪೂಂಜಾ ಯಾವ ರೀತಿಯಾಗಿ ರಿಯಾಕ್ಟನ್ನು ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಭಾಳನೇ ಇಂಪಾರ್ಟೆಂಟ್ ಆಗತ್ತೆ. ಸದನದಲ್ಲೇ ಈ ವಿಚಾರ ಪ್ರಸ್ತಾಪ ಆಗಿದ್ದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಕಬಡ್ಡಿ ಅಸೋಸಿಯೇಷನ್ ವಿರುದ್ಧ ಗಂಭೀರವಾದಂಥ ಆರೋಪ ಮಾಡಿದ್ದನ್ನು ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ರಾಕೇಶ್ ಅಧ್ಯಕ್ಷರು. ಸೊ ಹೀಗಿರಬೇಕಾದ್ರೆ ಒಂದೇ ಒಂದು ಮೀಟಿಂಗಿಗೂ ಬಂದು ಅಟೆಂಡ್ ಮಾಡಿಲ್ಲ, ಸುಮ್ಮನೆ ಅಲ್ಲೆಲ್ಲೋ ಮಾತಾಡೋದಲ್ಲ, ಇಲ್ಲೇ ಬಂದು ಮಾತಾಡಲಿ ಅಂತ ಹೇಳಿದ್ದಾರೆ. ಇದಕ್ಕೆ ಹರೀಶ್ ಪೂಂಜಾ ಅವರ ರಿಯಾಕ್ಷನ್ಸ್ ಏನು, ಅವ್ಯವಹಾರ ಆಗಿದೆ ಅಂತ ಆರೋಪಿಸಿರುವಂಥ ಹಿನ್ನೆಲೆಯಲ್ಲಿ ದಾಖಲೆಗಳು ಏನಾದರೂ ಇದೆಯಾ, ಅವ್ಯವಹಾರ ನಡೆದಿದೆ ಅನ್ನೋದಕ್ಕೆ ಯಾವುದಾದ್ರೂ ಮಾಹಿತಿ ಇದ್ದಂಥ ಕಾರಣಕ್ಕಾಗಿಯೇ ಹರೀಶ್ ಪೂಂಜಾ ಈ ರೀತಿಯಾಗಿ ಹೇಳಿದ್ದಾರಾ? ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಯಾವುದೇ ದಾಖಲೆಗಳು ಇಲ್ಲದೆ ಆರೋಪ ಮಾಡಿದರೆ ಅದು ಕೂಡ ಕಷ್ಟ ಆಗತ್ತೆ. ಸೊ ಹಾಗಾಗಿ ರಾಕೇಶ್ ಮತ್ತು ಹರೀಶ್ ಪೂಂಜಾ ಅವರ ಈ ಮಾತಿನ ಜಟಾಪಟಿ ಇನ್ನು ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಇನ್ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಕಬಡ್ಡಿ ಅಸೋಸಿಯೇಷನ್ ಮತ್ತು ಹರೀಶ್ ಪೂಂಜಾ ಇಬ್ಬರ ನಡುವೆ ಕೂಡ ಇದೀಗ ಒಂದಷ್ಟು ಮಾತುಕತೆ ಆಗ್ತಾ ಇದೆ. ಅವ್ಯವಹಾರ ನಡೆದಿದೆ ಅಂತ ಆರೋಪ ಮಾಡಿರೋದಕ್ಕೆ ಹರೀಶ್ ಪೂಂಜಾ ಅವರ ಕೈಯಲ್ಲಿ ದಾಖಲೆ ಇದೆಯಾ, ಅಥವಾ ರಾಕೇಶ್ ಅವರು ಏನು ಹೇಳ್ತಾರೆ, ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಬೋದು ಅಂತ? ನೀತಿ, ನಿಜವಾಗ್ಲೂ ಹರೀಶ್ ಪೂಂಜಾ ಮತ್ತು ರಾಕೇಶ್ ಮಲ್ಲಿ, ಕಬಡ್ಡಿ ಅಮೇಚರ್ ಅಸೋಸಿಯೇಷನ್ ಅಧ್ಯಕ್ಷ, ಇವರ ನಡುವಿನ ಒಂದು ವಾಗ್ವಾದ ಅನ್ನುವಂಥದ್ದು ಈಗ ಆನೆ ಪ್ರಮಾಣದ ಹಂತಕ್ಕೆ ಬಂದು ನಿಂತಿರುವಂತದ್ದು. ಕಳೆದ ಸದನದಲ್ಲಿ ಅಧಿವೇಶನದಲ್ಲಿ ಮಾತನಾಡುವ ಸಂದರ್ಭ ಅಮೇಚರ್ ಅಸೋಸಿಯೇಷನ್ ನಲ್ಲಿ ಒಂದಿಷ್ಟು ಅವ್ಯವಹಾರಗಳು ನಡೆದಿದೆ ಮತ್ತು ಸಹಕಾರ ಇಲಾಖೆಯವರ ಅಧಿಕಾರಿ ಬಂದು ಒಂದಿಷ್ಟು ವರದಿಗಳನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಹರೀಶ್ ಪೂಂಜಾ ಅವರು ಮಾಡಿದ್ರು. ಮತ್ತು ಇದರ ಒಂದು ಒಂದು ಸಮಿತಿ ಏನಿದೆ ಅದರ ಒಂದು ಪುನರ್ರಚನೆ ಆಗಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಕೂಡ ಮಾಡಿದ್ರು. ಇದಕ್ಕೆ ತಿರುಗೇಟನ್ನ ನೀಡಿರುವಂತಹ ರಾಕೇಶ್ ಮಲ್ಲಿ ಏನಿದ್ದಾರೆ, ಹರೀಶ್ ಪೂಂಜಾ ಅವರ ಕೊಡುಗೆ ಏನು ಕಬಡ್ಡಿಗೆ ಅನ್ನುವಂಥ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತು ಈ ರೀತಿ ಅವ್ಯವಹಾರದ ಆರೋಪವನ್ನ ಮಾಡುವಂತಹ ಹರೀಶ್ ಪೂಂಜಾ ಆ ದೇವಸ್ಥಾನಕ್ಕೆ ಬಂದು ಆಣೆ ಪ್ರಮಾಣವನ್ನ ಮಾಡ್ಲಿ ಅನ್ನುವಂತಹ ಒಂದು ಸವಾಲನ್ನ ಕೂಡ ಹಾಕಿದ್ದಾರೆ. ಇದಕ್ಕೀಗ ಹರೀಶ್ ಪೂಂಜಾ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವಂಥದ್ದು ಕೂಡ ಸದ್ಯ ಬಹಳ ಕುತೂಹಲ ಕಾರಣವಾಗಿದೆ. ಆದಿತ್ಯ, ಇಲ್ಲಿವರೆಗೂ ಹರೀಶ್ ಪೂಂಜಾ ಏನಾದ್ರೂ ದಾಖಲೆಗಳ ಬಗ್ಗೆ ಮಾತನಾಡಿದಾರಾ? ನೀತಿ, ಈಗ ಸದ್ಯಕ್ಕೆ ಒಂದು ಸಹಕಾರ ಇಲಾಖೆಯ ಸಂಬಂಧಪಟ್ಟ ಹಾಗೆ ಅವರ ವಿಚಾರಣಾ ಅಧಿಕಾರಿ ಇದರಲ್ಲಿ ಸ್ವಲ್ಪ ಒಂದಿಷ್ಟು ಲೋಪದೋಷಗಳು ಇದೆ ಅನ್ನುವಂತ ರೀತಿಯ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಪೂರಕವಾದ ದಾಖಲೆಗಳನ್ನ ಇನ್ನೂ ಸ್ಪಷ್ಟಪಡಿಸಿಲ್ಲ. ಈಗ ರಾಕೇಶ್ ಮಲ್ಲಿ ಹಾಕಿರುವಂತಹ ಒಂದು ಸವಾಲು ಏನಿದೆ, ಆಣೆ ಪ್ರಮಾಣದ ಸವಾಲು, ಈ ಹಿನ್ನೆಲೆಯಲ್ಲಿ ಅವರು ದಾಖಲೆಯನ್ನ ತೋರಿಸುವಂತ ಸಾಧ್ಯತೆಗಳು ಕೂಡ ಸದ್ಯ ಇರುವಂತದ್ದು. ಮತ್ತು ರಾಕೇಶ್ ಮಲ್ಲಿ ಕೂಡ ಒಂದು ಸವಾಲನ್ನ ಹಾಕಿರುವಂತದ್ದು, ತಾವು ಬಂದಿದ್ದನ್ನ ಪ್ರೂವ್ ಮಾಡಿ ಅನ್ನುವಂತಹ ರೀತಿಯಲ್ಲಿ. ಸೊ ಇದಕ್ಕೆ ಇವರು ಯಾವ ತರ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.